ಖುಷಿ ಪಡೋದು. ಮಾಮ್, ನೀನ್ ಯಾವ್ದೋ ಕಲ್ಪನೆಯಲ್ಲಿದ್ಯಾ? ಅವನಿಗೆ ಪ್ರಜ್ಞೆ ಇದ್ದಿದ್ರೆ ನೀನ್ ಹೀಗ್ ಪಕ್ಕ ಕುತ್ಕೊಂಡು ಆರೈಕೆ ಮಾಡಕ್ಕಾಗ್ತಿತ್ತ? ಯೋಚನೆ ಮಾಡು. ಕೋಪದಲ್ಲಿ ಬಾಯಿಗೆ ಬಂದಾಗ ಬೈತಿದ್ದ. ನೀನ್ ಪ್ರೀತಿ ಅವನಿಗೆ ಅರ್ಥ ಆಗಲ್ಲ ಮಾಮ್. ಇವತ್ತು ಅವನಿಗೆ ಅರ್ಥ ಆಗದೆ ಇರ್ಬೋದು, ಆದ್ರೆ ಒಂದಲ್ಲ ಒಂದಿನ ಈ ತಾಯಿ ಯಾವ ತಪ್ಪು ಮಾಡಿಲ್ಲ ಅನ್ನೋದನ್ನು ಗೊತ್ತಾಗುತ್ತಲ್ವಾ? ಅವತ್ತು ಅಮ್ಮ ನನ್ನ ತಪ್ಪು ಮಾಡ್ದೆ ಅಂತ ನನ್ನ ಹತ್ರ ಬರ್ತಾನಲ್ವಾ, ಆ ದಿನಕ್ಕೋಸ್ಕರ ಈ ಪ್ರಾಣನಿಟ್ಕೊಂಡು ಕಾಯ್ತಾ ಇದ್ದೀನಿ. ಮಕ್ಕಳು ದ್ವೇಷ ಮಾಡ್ತಾರೆ ಅಂತ ಹಾಗೆ ಹೆತ್ತವರು ಮಾಡಿದ್ರೆ ಏನ್ ವ್ಯತ್ಯಾಸ ಇರುತ್ತೆ? ಮಕ್ಕಳು ತಪ್ಪಾರಿಗೆ ಹೋಗದೆ ಇರೋ ಹಾಗೆ ತಡೆಯೋದು ನಮ್ ಕರ್ತವ್ಯ. ಅದನ್ನ ಮೀರಿ ಅವ್ರು ಹೋದಾಗ ದಂಡಿಸ್ಬೇಕಾಗುತ್ತೆ. ಆದ್ರೆ ಇವನ್ಗದ ಅರ್ಥ ಆಗ್ಲೇ ಇಲ್ಲ. ನಾನೇ ಇವನ್ ಜೀವನ ಹಾಳು ಮಾಡ್ದೆ ಅನ್ನೋ ಕೋಪದಲ್ಲಿ ಹೀಗೆಲ್ಲ ನಡ್ಕೊಳ್ತಾ ಇದ್ದಾನೆ. ಆದ್ರೆ ನಾನು ಯಾವತ್ತೂ ಹಾಗೆ ಮಾಡಲ್ಲ. ಇವನ್ ದ್ವೇಷಿಸಿದಷ್ಟು ಹೆಚ್ಚು ಪ್ರೀತಿ ಮಾಡ್ತಾನೆ ಇರ್ತೇನೆ. ನೀ ಹೇಳಿ ಸರಿ ರಾಜೇಶ್ವರಿ. ದೇವಾನ್ ದೇವತೆಗಳೇ ತಾಯಿ ಪ್ರೀತಿಗೆ ತಲೆಬಾಗಿರುವಾಗ ಇವನ್ ಸೋಲ್ದೇ ಇರ್ತಾನ? ಖಂಡಿತವಾಗ್ಲೂ ನೀನು ಒಪ್ಕೊಳ್ಳೋ ದಿವಸ ಬಂದೇ ಬರತ್ತೆ. ಅಷ್ಟೇ ಚಂದ್ರು ನಾನು ಬಯಸೋದು. ಇವತ್ ನಾನು ಏನೇ ಸಂಪಾದನೆ ಮಾಡಿದ್ರು ಅದು ನನ್ನ ಮಗನಿಗೋಸ್ಕರ. ನಾವು ಕಷ್ಟಪಟ್ಟಿದ್ದೇವೆ ಅಂತ ನಮ್ಮ ಮಗನು ಕಷ್ಟ ಪಡಬಾರ್ದು. ಇವನು ರಾಜನಾಗಿ ಇರ್ಬೇಕು, ರಾಜನ್ ತರನೇ ಬಾಳ್ಬೇಕು. ಅಷ್ಟೇ ನನ್ನ ಆಸೆ. ರಾಜೇಶ್ವರಿ, ಅವನು ರೆಸ್ಟ್ ಮಾಡಲಿ. ಬಾಹೋಣ. ರಾಜೇಶ್ವರಿ, ಡಾಕ್ಟರ್ ಹೇಳಿದಾರಲ್ವಾ ತಾರಕ್ ಬೇಗ ಗುಣ ಆಗ್ತಾನೆ ಅಂತ. ಮತ್ತ್ಯಾಕೆ ಟೆನ್ಷನ್ ಮಾಡ್ಕೋತಿದ್ಯಾ? ನೀನ್ ಹೀಗಿರೋದು ನನ್ನಿಂದ ನೋಡಕ್ಕಾಗ್ತಿಲ್ಲ. ಚಂದ್ರು, ನಾನೀಗ ಚೆನ್ನಾಗಿದ್ದು ಏನೂ ಆಗ್ಬೇಕಾಗಿಲ್ಲ. ನನ್ನ ಮಗ ಚೆನ್ನಾಗಿರ್ಬೇಕು. ಅವನ್ ಮೊದ್ಲಿನ ತರ ಲವ್ಲವ್ಗಿಂದ ಓಡಾಡ್ಬೇಕು. ನನ್ ಮೇಲೆ ಕೋಪ ಮಾಡ್ಕೊಂಡ್ರು ಸರಿ, ಅವನ್ ಮಾತಾಡ್ತಾ ಇರ್ಬೇಕು. ಅದನ್ನ ನೋಡ್ಬೇಕು ಅನ್ನೋದೇ ನನ್ನ ಆಸೆ. ಈಗ ತಾನೇ ನಾವು ಆಸ್ಪತ್ರೆಯಿಂದ ಬಂದಿದ್ದೀವಿ. ಇನ್ನೊಂದ್2 ದಿವಸ ಆಮೇಲೆ ನೀನ್ ಬಯಸ್ದಾಗೆ ಆಗತ್ತೆ. ಅದ್ರಲ್ಲಿ 2 ಮಾತಿಲ್ಲ.